ಬೆಂಗಳೂರಿನಲ್ಲಿ ಮಿಂಟೋ ಆಸ್ಪತ್ರೆ ಕರ್ಮಕಾಂಡವನ್ನು ಪಬ್ಲಿಕ್ ಟಿವಿ ಬಯಲು ಮಾಡಿತ್ತು. ಸೊ ಈಗ ವರದಿ ಬಳಿಕ ಈಗ ಕ್ರಮಕ್ಕೆ ಮಿಂಟೋ ಆಸ್ಪತ್ರೆ ನಿರ್ದೇಶಕರು ಮುಂದಾಗಿದ್ದಾರೆ. ಆಸ್ಪತ್ರೆಗೆ ಬೀಗ ಹಾಕಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ದಯವಿಟ್ಟು ನಿರ್ದೇಶಕ ನಾಗರಾಜ್ ಅವರೇ, ದಯವಿಟ್ಟು ಏನು ಅಂತಂದ್ರೆ ಅವ್ರನ್ನ ಯಾರನ್ನೂ ಕ್ರಮ ತೆಗೆದುಕೊಂಡೆ ಅಂತಲ್ಲ, ಚೇಂಜ್ ದ ಸಿಸ್ಟಮ್. ನಾವು ವರದಿ ಮಾಡಿದ ತಕ್ಷಣ ಅವ್ರನ್ನ ತೆಗೆದುಹಾಕ್ಬಿಟ್ಟು ನೀವೇನೋ ಕ್ರಮ ತಗೊಂಡ್ಬಿಟ್ರಿ ಅನ್ನೋದಲ್ಲ, ಸಿಸ್ಟಮ್ ಚೇಂಜ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಟೈಮ್ ಅಂತ ಹೇಳಿ ರೋಗಿಗಳನ್ನ ಆಸ್ಪತ್ರೆಯಿಂದ ಹೊರಗಡೆ ಕಳಿಸಿ ಆಸ್ಪತ್ರೆ ಬೀಗ ಹಾಕಿ ರಸ್ತೆ ಮಧ್ಯದಲ್ಲಿ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಟ್ಟಿರುವಂಥ ಘಟನೆ ಮಿಂಟೋ ಆಸ್ಪತ್ರೆ ಆಯಿತು. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ನಮ್ಮ ಜೊತೆ ಈಗ ಮಿಂಟೋ ಆಸ್ಪತ್ರೆ ಡೈರೆಕ್ಟರ್ ನಾಗರಾಜ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಆಸ್ಪತ್ರೆಗೆ ಬೀಗ ಹಾಕಿ ರೋಗಿಗಳನ್ನ ಹೊರಗಡೆ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲ, ಆಸ್ಪತ್ರೆಗೆ ಬೀಗ ಹಾಕಿಲ್ಲ. ಅದು ಆಕ್ಚುಲಿ ನನ್ನ ಬಳಿ ನನ್ನ ಹತ್ರ ವಿಡಿಯೋ ಇದೆ ಸರ್, ವಿಡಿಯೋ ಸಾಕ್ಷಿ ಸಮೇತ ತೋರಿಸ್ತೀವಿ. ಪಬ್ಲಿಕ್ ಟಿವಿ ಬಂದ ನಂತರ ಬೀಗ ತೆಗೆದಿರ್ತಿದೆ ಸರ್. ಓಕೆ, ಆಸ್ಪತ್ರೆಗೆ 1 to 2 ಲಂಚ್ ಬ್ರೇಕ್, ಎಲ್ಲ ಕಡೆನೂ ಹಾಸ್ಪಿಟಲ್ಗೆ ಲಂಚ್ ಬ್ರೇಕ್ ಇರುತ್ತೆ. ಆ ಸಮಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೇಷಂಟ್ಸ್ನ ನೋಡ್ತಾ ಇರ್ತೀವಲ್ಲ, ಅಲ್ಲೆಲ್ಲ ಗಲೀಜಾಗಿರುತ್ತೆ. ಅದನ್ನು ಸ್ವಚ್ಛ ಮಾಡಲಿಕ್ಕೆ ಅಂತ ನಾವು ಏನು ಮಾಡ್ತೀವಿ ಅಂತಂದರೆ ಪೇಷಂಟ್ಸ್ನೆಲ್ಲ ಹೊರಗಡೆ ಕಳಿಸಿ ಸ್ವಚ್ಛ ಮಾಡ್ತೀವಿ 1 to 2. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಏನೇ ಪೇಷಂಟ್ಸ್, ಎಮರ್ಜೆನ್ಸಿ ಪೇಷಂಟ್ಸ್ಗೆ ಯಾವ ಆಸ್ಪತ್ರೆಯಲ್ಲೂ ಕೂಡ ಮಧ್ಯಾಹ್ನತ್ತು ಕ್ಲೀನ್ ಮಾಡಿ ರೋಗಿಗಳನ್ನ ಹೊರಗಡೆ ಕಳಿಸಿ ಬೀಗ ಹಾಕಲ್ಲ ಸರ್. ಈ ರೋಗಿಗಳೇ ಪಬ್ಲಿಕ್ ಟಿವಿಗೆ ಹೇಳಿರೋ ಪ್ರಕಾರವಾಗಿ ನಾವು ಊಟ ಮಾಡೋಕ್ಕೂ ಊಟದ ಸಮಯ ಇದು ಹಾಗಾಗಿ ಅಂತೇಳಿ ಗೇಟ್ ಬೀಗ ಹಾಕಿದ್ದಾರೆ. ಅಲ್ಲ, ಆ್ಯಕ್ಚುಲಿ ಏನಂದರೆ ಈಗ ಪೇಷಂಟ್ಸು ಲಂಚ್ ಟೈಮ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನೂ ಅದು ರೆಡಿ ಆಗಿಲ್ಲ. ಅದಕ್ಕೆ ಪೇಷಂಟ್ಸ್ ಅಲ್ಲಿ ಮೆಟ್ಲು ಮೇಲೆ ಕೂತ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ ಬೀಗ ಹಾಕಿದ್ದೆ ಯಾಕೆ ಸರ್? ಬೀಗ ಹಾಕಿರೋದಿಲ್ಲ. ಅದು ಬೀಗ ಹಾಕಿ ನಾನು ತೋರಿಸ್ತೀನಿ ಸರ್. ಬೀಗ ಹಾಕಿ ನೋಡ್ತೀನಿ. ಬೀಗ ಆಗಿತ್ತು, ಬೀಗ ಯಾರಾದರೂ ಹಾಕಿದ್ರೆ ಅದ್ರ ಮೇಲೆ ನಾನು ಕ್ರಮ ಕೈಗೊಳ್ತೇನೆ. ಆ್ಯಕ್ಚುಲಿ ಒಳಗಡೆ ಲ್ಯಾಚ್ ಮಾಡಿಕೊಂಡು ಪೇಷಂಟ್ಸ್ನೆಲ್ಲ ಹೊರಗಡೆ ಕೂಡಿಸಿ ನಾವೆಲ್ಲ ಕ್ಲೀನ್ ಮಾಡಿ ಒಳಗಡೆ ಕರ್ಕೊಳ್ತೀವಿ. ಆ ಸಮಯದಲ್ಲಿ ಏನೇ ಎಮರ್ಜೆನ್ಸಿ ಕೇಸಸ್ ಬಂದರೂ ನಾವು ಕರೆಕ್ಟಾಗಿ ಪ್ರಾಂಪ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾವುದೇ ಬಂದ ವ್ಯಕ್ತಿಗೆ, ರೋಗಿಗೆ ಆಂಬುಲೆನ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಆಸ್ಪತ್ರೆ ಮುಂಭಾಗದ ರಸ್ತೆ ಒಳಗಡೆ ಆಸ್ಪತ್ರೆ ಬೀಗ ಓಪನ್ ಮಾಡಿ ಒಳಗಡೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲ. ರಸ್ತೆ ಮಧ್ಯದಲ್ಲೇನೆ ಆಸ್ಪತ್ರೆ ಮುಂಭಾಗದ ಆಂಬುಲೆನ್ಸ್ ಒಳಗಡೆ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಯಾಕೆ? ಆ ರೀತಿ ನಿರ್ಲಕ್ಷ್ಯ ಯಾಕೆ? ಇದು ಪೇಷಂಟ್ 1 ಗಂಟೆಯಿಂದ 2 ಗಂಟೆ ಸಮಯದಲ್ಲಿ ಯಾವುದೇ ಎಮರ್ಜೆನ್ಸಿ ಪೇಷಂಟ್ಸ್ ಬಂದರು. ಈ ಪೇಷಂಟ್ ಕಲ್ಯಾಣ್ ಕುಮಾರ್ ಅಂತ, ಈ ಪೇಷಂಟ್ 17 ವರ್ಷದ ವ್ಯಕ್ತಿ ಸಂಜಯ್ ಗಾಂಧಿ ಆಸ್ಪತ್ರೆಯಿಂದ ರಿಫರ್ ಆಗಿದ್ದಾರೆ. ಈ ಪೇಷಂಟ್ಸು ಆ್ಯಂಬುಲೆನ್ಸಲ್ಲಿ ಇಂಜುರಿ ಆಗಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಇಂಜುರಿ ಆಗಿ, ಹೆಡ್ ಇಂಜುರಿ ಆಗಿ 2-3 ಸಲ ವಾಮಿಟಿಂಗ್ ಆಗಿ, ಲಾಸ್ ಆಫ್ ಕಾನ್ಷಿಯಸ್ನೆಸ್ ಆಗಿ ಪೇಷಂಟ್ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಆಗಿದೆ. ಆ ಸಮಯದಲ್ಲಿ 1:30ಗೆ ಲಂಚ್ ಟೈಮ್ನಲ್ಲಿ ನಮ್ಮ ವೈದ್ಯರು ಆ ಪೇಷಂಟ್ ಅಟೆಂಡ್ ಮಾಡಿದ್ದಾರೆ. ಲಂಚ್ ಟೈಮಲ್ಲಿ ಯಾವುದೇ ಎಮರ್ಜೆನ್ಸಿ ಪೇಷಂಟ್ ಬಂದ್ರೆ ಆಸ್ಪತ್ರೆ ಒಳಗಡೆ ಸೇರಿಸಲ್ಲ. ಇಲ್ಲ, ಆ ಥರ ಅಲ್ಲ ಇದು. ಮತ್ತೆ ಹೆಂಗೆ ಸರ್? ನೆನ್ನೆ ಅದೇ ಆಗಿರೋದು. ಒಂದು ನಿಮಿಷ, ನಾನು ಹೇಳೋದಕ್ಕೆ ಸರ್ ನಂಗೆ ಸಮಯ ಕೊಡ್ತಾ ಇಲ್ಲ. ನೀವು ಕಟ್ ಮಾಡಿಬಿಡಿ ಇದನ್ನು ಹೇಳಿ. ನೀವು ಈಗ ಏನಾಗ್ತಾ ಇದೆ ಅಂದರೆ, ಒಂದ್ಸಲಿ ಇಂಜುರಿ ಕೇಸಸ್ ಬಂತು ಅಂತಂದರೆ ನಾವೇನು ಮಾಡ್ತೀವಿ, ಅದರಲ್ಲಿ ಇಂಜುರಿ ಕೇಸಸ್ ಅಂದರೆ ಲೆಗ್ ಇಂಜುರಿ ಇರ್ಬೋದು, ಸ್ಪೈನ್ ಇಂಜುರಿ ಇರ್ಬೋದು, ನೆಕ್ ಇಂಜುರಿ ಇರ್ಬೋದು, ಚೆಸ್ಟ್ ಇಂಜುರಿ ಇರ್ಬೋದು, ಪಾಲಿಟ್ರಾಮಾ ಕೇಸಸ್ ಅಂತ ಹೇಳ್ತೀವಿ. ಆ ಥರ ಪೇಷಂಟ್ಸು ವೆದರ್ ದಿ ಪೇಷಂಟ್ ಕ್ಯಾನ್ ಬಿ ಶಿಫ್ಟೆಡ್ ಆ್ಯಂಡ್ ಸೀನ್ ದೇರ್ ಅಂತ ನಾವು ಅಸೆಸ್ ಮಾಡಬೇಕು. ಫಸ್ಟು ಸ್ಟ್ರೈಟ್ ಅವೇ ಎಲ್ಲ ಪೇಷಂಟ್ಸ್ನಾಗ ಶಿಫ್ಟ್ ಮಾಡಬೇಕಾದ್ರೆ ಅವಾಗೇನಾಗುತ್ತೆ, ಏನಾಯ್ತು ತೊಂದರೆ ಆಯಿತು ಅಂತಂದರೆ ಮತ್ತೆ ನೀವೇ ಬರ್ತೀರಾ ನಮಗೆ, ಈ ಥರ ಕಾಲು ಮುರಿದಿರೋ ಪೇಷಂಟ್ಸ್ನ ಕರ್ಕೊಂಬರ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂತ. ಆ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇಮಿಡಿಯೇಟಾಗಿ ಅಸೆಸ್ ಮಾಡ್ತೀವಿ. ಆಕ್ಯುಲರ್ ಇಂಜುರೀಸ್ ಯಾವ ಥರ ಆಗಿದೆ ಅಂತ ಇಮಿಡಿಯೇಟಾಗಿ ನಾವು ಅಸೆಸ್ ಮಾಡ್ತೀವಿ. ಅಸೆಸ್ ಮಾಡಿ ಅಕಸ್ಮಾತ್ ಇಟ್ ಈಸ್ ಎ ಟ್ರಿವಿಯಲ್ ಇಂಜುರಿ, ಕೆಲವು ಟೈಮ್ನಲ್ಲಿ ವೆರಿ ಮೈಲ್ಡ್ ಇಂಜುರಿ ಇರುತ್ತೆ, ಪೇಷಂಟ್ ಲಾಸ್ ಆಫ್ ಕಾನ್ಷಿಯಸ್ ಇರುತ್ತೆ. ಆ ಥರ ಕೇಸಸ್ಸಲ್ಲಿ ನಾವು ನೋಡಿಕೊಂಡು ಮೈಲ್ಡ್ ಫಾರ್ ಎಕ್ಸಾಂಪಲ್ ಪ್ರಕಾರವಾಗಿ ಆಂಬುಲೆನ್ಸ್ ಒಳಗಡೆನೆ ವ್ಯಕ್ತಿನ, ರೋಗಿನ ಟ್ರೀಟ್ಮೆಂಟ್ ಮಾಡೋದು ಸರಿ ಇದೆ ಅಂತೀರಾ? ಅಲ್ಲ, ನಾನು ರೋಗಿನ ಸ್ಕ್ರೀನ್ ಮಾಡ್ತೀವಿ. ಅಲ್ಲಿ ಸ್ಕ್ರೀನ್ ಮಾಡಿ ಅಲ್ಲಿ ಪ್ರಥಮ ಚಿಕಿತ್ಸೆ ಏನು ಬೇಕೋ ಅದನ್ನು ನೋಡ್ತೀವಿ. ಅಕಸ್ಮಾತ್ ಡೀಟೇಲ್ಡ್ ಎಕ್ಸಾಮಿನೇಷನ್ ಬೇಕು ಅಂದರೆ ಒಳಗಡೆ ಶಿಫ್ಟ್ ಮಾಡಿಕೊಂಡು ಆಂಬುಲೆನ್ಸಲ್ಲಿ ಶಿಫ್ಟ್ ಮಾಡಬೇಕಾ, ಸ್ಟ್ರೆಚರಲ್ಲಿ ಶಿಫ್ಟ್ ಮಾಡಬೇಕಾ ಅಂತ ನೋಡಿಕೊಂಡು ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ. ಈ ಪೇಷಂಟು ಹೆಡ್ ಇಂಜುರಿ ಕೇಸ್. ನನ್ನ ಕ್ಯಾಮ್ರಾ, ಪಬ್ಲಿಕ್ ಟಿವಿ ಕ್ಯಾಮ್ರಾ ಬಂದ ತಕ್ಷಣ ಶಿಫ್ಟ್, ನಾವು ಹೇಳಿದಾದ್ಮೇಲೆ ಶಿಫ್ಟ್ ಮಾಡಿದ್ದಾರೆ. ಆ ಥರ ಆಗಿರೋದಿಲ್ಲ ಅದು. ನೀವು ಸ್ವತಃ ಎಲ್ಲದಕ್ಕೂ ವಿಡಿಯೋ ಸಾಕ್ಷಿ ಇದೆ ಸರ್ ನನ್ನ ಹತ್ರ. ನೀವು ಬಂದಿದ್ದಕ್ಕೆ ಗಾಬರಿ ಆಗಿರ್ಬೋದು, ಅದಕ್ಕೆ ಸರ್ಕಮ್ಸ್ಟೆನ್ಷಿಯಲ್ ಇದಿರ್ಬೋದು ಅಷ್ಟೇ. ಅದು ಇಟ್ ಕ್ಯಾನ್ ಬಿ ಜಸ್ಟ್ ಎ ಕೋಇನ್ಸಿಡೆನ್ಸ್. ನೀವು ಯಾವುದೇ ಟೈಮ್ನಲ್ಲಿ ನೀವು ಬೇಕಾದ್ರೆ CCTV ಫುಟೇಜ್ ನೋಡಿ, ಎಲ್ಲ ಟೈಮ್ನಲ್ಲಿ ಕಂಟಿನ್ಯೂಸ್ 30 days ಫುಟೇಜ್ ತೆಗ್ಸೋಣ ಸರ್. ಮೆಡಿಕಲಿ ನಿರ್ದೇಶಕರು ಸರಿ ಇರಬಹುದು, ಅದನ್ನ ನೋಡಿಕೊಂಡು ಸ್ಕ್ರೀನಿಂಗ್ ಮಾಡ್ಕೊಂಡು ಮೂವ್ ಮಾಡಬಹುದು. ಬಟ್ ಈ 1 ರಿಂದ 2 ಗಂಟೆ ನಾವು ಕ್ಲೋಸ್ ಮಾಡಿಬಿಡ್ತೀವಿ, ಅವ್ರಿಗೆ ಯಾವಾಗ ಇರೋದಿಲ್ಲ ಅಂತ, ನಾಟ್ ಫೇರ್. ಚೇಂಜ್ ದ ಸಿಸ್ಟಮ್. ಗೌರ್ಮೆಂಟ್ ಆಫೀಷಿಯಲ್ ಆಗಿರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ, ಮೇನ್ಲಿ ಆಸ್ಪತ್ರೆ, ದಯವಿಟ್ಟು ಆ ಥರ ಮಾಡಬೇಡಿ. ಹಂಬಲ್ ರಿಕ್ವೆಸ್ಟ್.